ಅಸಮಾಧಾನ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಪಟ್ಟವಂಚಿತರಿಂದ ಒಂದೇ ಒಂದು ಮಾತು, ಏನು ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ನೀವು ಸುಮ್ಮನೆ ನಮ್ಮನ್ನೆಲ್ಲ ಸಮಾಧಾನ ಪಡಿಸ್ತೀವಿ ಅಂತ ಹೇಳೋದೆಲ್ಲ ಬೇಕಾಗಿಲ್ಲ. ಸೊ ಅಂತಿಮ ಹೋರಾಟಕ್ಕಿಳಿದಿರುವಂತಹ ಸಂಕಲ್ಪ ಏನಂತಂದರೆ ಮಾಡು ಇಲ್ಲವೇ ಮಡಿ, ಡೂ ಆರ್ ಡೈ. ಈಗ ಅವರಿಗೆ ಅರ್ಥ ಆಗ್ಬಿಟ್ಟಿದೆ, ಈಗ ನಾವು ಮಂತ್ರಿಗಳಾಗಲಿಲ್ಲ ಅಂತಂದರೆ ಇನ್ಯಾವತ್ತೂ ಮಂತ್ರಿ ಆಗಲ್ಲ ಅಂತ ಹೇಳಿ ಅಭಿನಹಿತೋ ಕವಿನಹಿ ಅನ್ನುವಂತಹ ಕನ್ಕ್ಲೂಷನ್ಗೆ ಬರುವಂತೆ ಕಾಣಿಸ್ತಾ ಇದೆ, ಅಥವಾ ಬಂದಿದ್ದಾರೆ ಅಂತ ಕಾಣಿಸ್ತಾ. ಸೊ ಸಚಿವ ಸ್ಥಾನ ವಂಚಿತರಿಗೆ ಈಗ ಯಾವುದೇ ರೀತಿಯ ಗಡಿಬಿಡಿ ಇಲ್ಲ, ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ, ಎಚ್ಚರಿಕೆಯನ್ನೇ ಕೊಟ್ಟಿದ್ದಾರೆ ಅವರು. ಸೊ ಕೊಡದಿದ್ರೆ ಏನಾಗುತ್ತೆ ಕಾದ್ ನೋಡಿ ಅಂತ ಹೇಳ್ತಿದ್ದಾರೆ. ನೀವು ಕೊಡಲ್ವಾ, ಗೊತ್ತಿದೆ, ನಮಗೂ ದಾರಿಗಳು ಸಾಕಷ್ಟಿದೆ. ವಂಚನೆಗೆ ಒಳಗಾದವರು ಕಾಯ್ತಾ ಇರೋದು 2027 ಮುಕ್ತಾಯದ ಗಡಿ. ಅಂದರೆ ಮುಂದೆ ಚುನಾವಣೆ ಬರುತ್ತೆ, ಅವಾಗ ನಾವು ಯಾರು ಅಂತ ತೋರಿಸ್ತೀವಿ ಅಂತ ಹೆದರಿಸುವಂತಹ ಕೆಲಸ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆಯೂ ಕೂಡ ಈಗ ಮೂಡುತ್ತೆ. ಸಹಜ, ಮುನಿಸಿಕೊಳ್ಳೋದು ಸಹಜ. ಸೀನಿಯರ್ಸ್ ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಅರ್ಹರಿದ್ದಾರೆ, ಕೊಡ್ತೀವಿ ಅಂತ ಹೇಳಿದಂತಹ ಆ ಮಾತಿದೆ, ಕೊಟ್ಟ ಮಾತನ್ನು ನೆನಪಿಸುವಂತಹ ಕೆಲಸ ಕೆಲವರಿಂದ ಆಗ್ತಾ ಇದೆ. ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ನೀವು ನಮಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂತಂದರೆ ಏನು ಮಾಡೋದು? ವೇಟ್ ಫಾರ್ ಟೈಮ್, ಸಮಯ ಇದೆ, ತೋರಿಸ್ತೀವಿ ಏನು ಅಂತ ಅನ್ನುವಂಥ ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ. ಹಾಗಿದ್ರೆ ಏನಾಗ್ಬೋದು ನೋಡೋಣ. ವೀರೇಂದ್ರ ಏನು ಹೇಳ್ತಾರೆ, ಗುಸುಗುಸು ಗೋವಿಂದಣ್ಣ ಅವರು ಈ ಬಗ್ಗೆ ಏನಾದರೂ ಹೇಳಿದ್ದಾರಾ, ಅವ್ರಿಗೆ ವಿಚಾರಗಳನ್ನು ತಿಳಿಸಿದ್ದಾರಾ ನೋಡೋಣ. ವೀರೇಂದ್ರ, ಈಗ ಇದು ಯಾವ ರೀತಿ ಲೆಕ್ಕಾಚಾರ ಅಂತಂದರೆ, ನೀವು ಸಮಾಧಾನ ಪಡಿಸ್ತೀವಿ, ಮನವೊಲಿಸ್ತೀವಿ, ಅಸಮಾಧಾನಗೊಂಡವರನ್ನ ಸಮಾಧಾನ ಮಾಡ್ತೀವಿ ಅಂತಂದ್ರೇನು? ಅಸಮಾಧಾನಗೊಂಡವರನ್ನ ಸಮಾಧಾನ ಮಾಡಬೇಕು ಅಂತಂದರೆ ಮಿನಿಸ್ಟರ್ನ ಮಾಡಬೇಕು. ಅದು ಸಾಧ್ಯ ಇದೆಯಾ? 33 ಜನ ಆಲ್ರೆಡಿ ಫಿಲ್ ಆಗಿದ್ದಾರೆ, ಇನ್ನು ಒಂದು ಸ್ಥಾನ ಉಳಿದಿದೆ, ಅದು ಮಹಿಳಾ ಕೋಟಾಗೆ ಅಂತ ಮೀಸಲಿಟ್ಬಿಟ್ರೆ ಇವರು ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿ ಏನು ಸಮಾಧಾನ ಮಾಡಿದ್ರು? ಯಶವಂತರಾಯಗೌಡ ಪಾಟೀಲ್ರನ್ನ ಹೆಂಗೆ ಸಮಾಧಾನ ಮಾಡ್ತಾರೆ? ಅಶೋಕ್ ಪಟ್ಟಣ ಅವ್ರನ್ನ ಹೆಂಗೆ ಸಮಾಧಾನ ಮಾಡ್ತಾರೆ? ಹಿಂಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಸಮಾಧಾನ ಮಾಡೋದು ಈಸ್ ನಥಿಂಗ್ ಬಟ್ ನಿಮ್ಮನ್ನು ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳೋದಾ? ಅವ್ರು ನಂಬಿಡ್ತಾರ? ಅವರು ಇವ್ರಿಗಿಂತ ಹೆಚ್ಚು ವರ್ಷ ರಾಜಕಾರಣದಲ್ಲಿದ್ದವರು. ಸಮಾಧಾನ ಮಾಡ್ತೀರಿ ಅಂದರೆ ಹೆಂಗೆ ಸಮಾಧಾನ ಮಾಡ್ತೀರಿ ಹೇಳ್ರಿ ಅನ್ನುವಂಥ ಪ್ರಶ್ನೆ ಮಾಡ್ತಿದ್ದಾರೆ ಅವರು. ಸೊ ಈಗ ಮೇನ್ಲಿ ವಿಚಾರ ಏನು, ಅಸಮಾಧಾನಗೊಂಡವ್ರು ಎಷ್ಟು ಜನ ಇದ್ದಾರೆ? ಒಂದು 40ಕ್ಕೂ ಹೆಚ್ಚು ಜಾಸ್ತಿ ಜನ ಇದ್ದಾರಾ? ಒಂದು 40ಕ್ಕೂ ಜಾಸ್ತಿ ಇದ್ದಾರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಖಾಲಿ ಇರೋದೆಷ್ಟು? ಹೆಂಗ್ ಸಮಾಧಾನ ಮಾಡ್ತಾರೆ ಇವರು ಅನ್ನುವಂಥದ್ದೇ ಪ್ರಶ್ನೆ. ಆಮೇಲೆ ಮುನಿಯಪ್ಪ ಅವ್ರ ಮಗಳನ್ನ ಮಿನಿಸ್ಟರ್ ಮಾಡಿಬಿಟ್ರೆ ಉಳಿದವರೆಲ್ಲ ಸಮಾಧಾನ ಆಗ್ಬಿಡ್ತಾರ? ನೈನಾ ಮೋಟಮ್ಮ ಇದ್ದಾರೆ, ರೂಪಕಲಾ ಶಶಿಧರ್ ಅವರು ಮಿನಿಸ್ಟರ್ ಆದರೆ ಅವರು ಮುನಿಸ್ಕೊಳ್ತಾರೆ. ಉಮಾಶ್ರೀ ಅವರು ನನಗೆ ಬೇಸರ ಆಗಿದೆ ಅಂತ ಓಡಾಡ್ತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಅನ್ನಪೂರ್ಣ ತುಕಾರಾಮ್ ಅವರಿದ್ದಾರೆ, ಬಲ್ಕಿಸ್ ಬಾನು ಅವರಿದ್ದಾರೆ, ಆರತಿ ಕೃಷ್ಣ ಅವರಿದ್ದಾರೆ. ಇದು ಮಹಿಳಾ ಕೋಟ ಅಂತ ಹೇಳ್ತಾ ಇರೋದು ನಾನು. ಇವ್ರನ್ನ ಹೆಂಗೆ ಸಮಾಧಾನ ಮಾಡಿಸ್ತಾರೆ ಅನ್ನೋದು ಒಂದಾದರೆ, ಈ ಕಡೆ ಈ ಬೇರೆಯವ್ರು ಏನು ಕಡಿಮೆ ಇಲ್ಲ, ಅವರು ಕೂಡ ಕಾಂಪಿಟೇಷನಲ್ಲಿದ್ದಾರೆ. ಅಶೋಕ್ ಪಟ್ಟಣ, ಯಶವಂತರಾಯಗೌಡ ಪಾಟೀಲ್ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಸಮಾಧಾನ ಪಡಿಸೋದಂದ್ರೆ ಹೆಂಗೆ? ಪಾಟೀಲ್ರೇ, ಈಗ ನೀವು ಹೇಳಿದ ಹೆಸರುಗಳಲ್ಲೇ ಮಹಿಳಾ ಕೋಟದ್ದೇ ತಗೊಳ್ಳೋಣ. ನಯನಾ ಮೋಟಮ್ಮ, ಬಲ್ಕೀಸ್ ಬಾನು, ಅನ್ನಪೂರ್ಣ ತುಕಾರಾಮ್, ಇವರೆಲ್ಲ. ಈಗ ನಯನಾ ಮೋಟಮ್ಮ ಫಸ್ಟ್ ಟೈಮ್ MLA. ಅವ್ರು ಹೆಂಗೆ ಮಂತ್ರಿನೇ ಆಗಬೇಕು ಅಂಥೇಳಿ ಹೆಂಗೆ ಪಟ್ಟಿಟ್ಕೊಂಡು ನಿಲ್ತಾರೆ? ಕೇಳ್ಬೋದು, ಅವ್ರ ಹೆಸರುಗಳು ಬರಲೂಬೋದು, ನಾನು ಮಂತ್ರಿ ಮಾಡಲೇಬೇಕು ಅಂತ ಕೇಳಲಿಕ್ಕೆ. ಅದಕ್ಕೂ ಒಂದು ಬೇಸ್ ಅಂತ ಇರಬೇಕಲ್ಲ ಪಾಟೀಲ್ರೇ. ಹೌದು. ಅನ್ನಪೂರ್ಣ ತುಕಾರಾಮ್ ಫಸ್ಟ್ ಟೈಮ್ MLA ಆಗಿರೋದವರು. ಅವರ ಪತಿ ಆಗಿರ್ಬೋದು, ಅವ್ರ ಮಂತ್ರಿನೂ ಮಾಡಿದ್ರು ಹಿಂದೆ. ಏನು ಪಾಟೀಲ್ರೇ, ಈ ರೀತಿಯಲ್ಲೂ ಉತ್ತರ ಕೊಡೋದಿರುತ್ತೆ. ಹಾಗಾದರೆ ಈಗ ಸಮಾಧಾನ ಮಾಡೋಕ್ಕೆ ಇರುವಂಥ ದಾರಿಗಳು ಯಾವ್ಯಾವುದು ಅದನ್ನು ಹೇಳ್ತೀನಿ ಕೇಳಿ. ಈಗ ಸಂಗಮೇಶ್ವರ್ ಅವರು, BK ಸಂಗಮೇಶ್ವರ್, ಭದ್ರಾವತಿಯ ಶಾಸಕರು, ಅವರು ರಾಜೀನಾಮೆ ಪತ್ರ ರೆಡಿ ಮಾಡಿದ್ರು. ನಾವು ಕೂಡ ಅದನ್ನು ತೋರಿಸಿದ್ವಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ, ಹೌದಾ? ಅವ್ರು ಹೆಂಗೆ ಸಮಾಧಾನ ಆದರು? ಅವ್ರು ಕೇಳಿದ್ದೇನು ಗೊತ್ತಾ ಪಾಟೀಲ್ರೇ, ಸಂಗಮೇಶ್ವರ್ ಅವರು ಮುಖ್ಯಮಂತ್ರಿಗಳ ಜೊತೆ ಕೂತು ಸಮಾಧಾನ ಮಾಡಲಿಕ್ಕೆ ಸಂಧಾನಕ್ಕೆ ಅಂತಲೇ ಕರ್ಸ್ಕೊಂಡಂಥ ಮುಖ್ಯಮಂತ್ರಿಗಳ ಮುಂದೆ ಅವರ ಮೊಟ್ಟ ಮೊದಲ ಬೇಡಿಕೆ ಏನಿತ್ತು ಅಂದರೆ, ಭದ್ರಾವತಿಯಲ್ಲಿ MPMನ ಓಪನ್ ಮಾಡಿಸಿ. ಯಾಕೆ ಭದ್ರಾವತಿಯಲ್ಲಿ MPM ಓಪನ್ ಮಾಡಿಸಿ ಅಂತ ಯಾಕೆ ಕೇಳ್ತಾರೆ? ಅದರಿಂದ ಅವ್ರಿಗೇನು ಲಾಭ? ಪಾಟೀಲ್ರೆ ಗೊತ್ತಿರಲಿ, MPMಲ್ಲಿ ಕನಿಷ್ಠ ಓಪನ್ ಆದರೆ 5,000 ಕಾರ್ಮಿಕರು ಬರ್ತಾರೆ. 5,000 ಕಾರ್ಮಿಕರು ಬಂದರೆ ಅವರ ಕುಟುಂಬ ಅಂತ ಲೆಕ್ಕ ಹಾಕೊಂಡ್ರೆ, 5 ಜನ ಅಂತ ಲೆಕ್ಕ ತಗೊಂಡ್ರೆ 25,000 ಓಟು. 25,000 ಓಟ್ ಇದೆಯಲ್ಲ ಭದ್ರಾವತಿಯಲ್ಲಿ, ಬರೀ 300 ಓಟು, 500 ಓಟು, 1000 ಓಟು, 1,500 ಓಟಲ್ಲಿ ಗೆಲ್ಲುವಂಥ ಸಂಗಮೇಶ್ವರ್ ಅವ್ರ ಪಾಲಿಗೆ 25,000 ಓಟು ಎಷ್ಟು ದೊಡ್ಡದು ಅಂದರೆ, ಮೈಂಡ್ಸೆಟ್ ಯಾವ ಕಡೆ ಇದೆ ಅಂದರೆ ಪಾಟೀಲ್ರೆ, ಈಗ ಎಲೆಕ್ಷನ್ ಕಡೆ ಟರ್ನ್ ಆಗಿದೆ. ಹಲವರು ತಮಗೆ ಅನುದಾನವನ್ನು ಕೊಡಿ ಇದನ್ನು ಕೇಳ್ತಾ ಇದ್ದಾರೆ. ಅಂದರೆ ಕೇವಲ ನೋಡಿ, ಮಂತ್ರಿ ಸ್ಥಾನ 1-2 ಕೊಡ್ಬೋದು. ನಿಗಮ ಮಂಡಳಿಗಳು ಭಾಳ ಈಗ ಲುಕ್ರೇಟಿವ್ ಅಂತೇಳಿ, ಅಂದರೆ ಭಾಳ ಪ್ರಮುಖವಾದ ನಿಗಮ ಮಂಡಳಿಗಳು ಅಂತೇಳಿ ಒಂದು 10, 15, 20 ಸಿಗ್ಬೋದು. 54ರಲ್ಲಿ ಈಗ ಉಳಿದಿರೋದು, ಅದನ್ನು ಕೊಡ್ಬೋದು. ಅಷ್ಟಾದ್ಮೇಲೂ ಇನ್ನೂ ತಿರಲ್ವಲ್ಲಪ್ಪ ಅಂತ ಕೇಳಿದ್ರೆ, ಚುನಾವಣೆಯನ್ನು ಗುರಿಯಾಗಿ ಇಟ್ಕೊಂಡು ಈಗಲ್ಲ 28ರ ಚುನಾವಣೆ ನಾ ಗೆಲ್ಲಬೇಕಾಗಿದೆ, ಇನ್ನು 1 ವರ್ಷ ಅಷ್ಟೇ ನನಗೆ ಬಾಕಿ ಇರೋದು, 3 ವರ್ಷದಿಂದ ಏನೂ ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ, ಜನ ಉಗಿತಾ ಇದ್ದಾರೆ,
ಮೊದಲು ಅಭಿವೃದ್ಧಿ ಮಾಡೋಣ, ಮೊದಲು ನನಗೆ ಅನುದಾನ ಕೊಡಿ, ಇಷ್ಟು ಈ ಕೆಲಸ ಮಾಡಿಕೊಡಿ, ನನ್ನ ಕ್ಷೇತ್ರದ ಇದೊಂದು ಓಪನ್ ಆಗಬೇಕು, MPM ಓಪನ್ ಮಾಡಿಕೊಡಿ ಅಂತ ಕೇಳೋರು ಇರ್ತಾರೆ. ಇವನ್ ಈಗ ಅಸಮಾಧಾನಗೊಂಡವರು ಕೂಡ ಹೇಳ್ತಾ ಇರೋದೇನು, ಆಯ್ತು ಈಗ ಕೊಟ್ರೆ ಕೊಡಿ ಬಿಟ್ರೆ ಬಿಡಿ, ನಿಮಗೆ ಜಾಸ್ತಿ ಒತ್ತಾಯ ಅಂತೂ ನಾವು ಮಾಡಲ್ಲ, ಯಾಕೆ ಕೊಡ್ಬೇಕು ಅನ್ನೋಂತ ಕಾರಣವನ್ನು ನಾವು ಕೊಡ್ತಾ ಇದೀವಿ, ಕೊಡಲ್ವಾ ಮುಂದೆ ಇದೆ 2027 2028 ಕಾದ್ ನೋಡಿ ನಾವೇನಂತ ತೋರಿಸ್ತೀವಿ ಅನ್ನೋಂತ ಮೆಸೇಜ್ ಕೊಡ್ತಿದ್ದಾರೆ ಅವ್ರಿಗೆ. ಅದ್ಯಾರು ಕೊಡ್ತಾ ಇರೋದು? ರಾಜಕಾರಣದಲ್ಲಿ ಕೇವಲ 5 ಬೆಟ್ಟು ಒಂದೇ ತರ ಇದೆ ಪಾಟೀಲ್ರೆ, ಎಲ್ಲವೂ ಡಿಫ್ರೆಂಟ್ ಇದೆ, ಎಲ್ಲರೂ ಬೇರೆ ಬೇರೆ ತರ ಇರ್ತಾರೆ. ಅದಕ್ಕೆ ನಾ ಹೇಳ್ತಾ ಇದ್ದಿದ್ದು, ಈಗ ಕೆಲವರು ಇಲ್ಲಪ್ಪ ಇದೇ ಪಾರ್ಟಿಯಲ್ಲಿದ್ದು ನಾ ಗೆದ್ಕೋಬೇಕು ಅನ್ನೋರು, ಇನ್ನು ಕೆಲವರು ಆಲ್ರೆಡಿ ಕಮಿಟ್ಮೆಂಟ್ ಆಗೋಗ್ಬಿಟ್ಟಿರುತ್ತೆ. ನಾವೇ ಎಷ್ಟು ಸರಿ ಸ್ಟೋರಿ ಮಾಡಿದೀವಲ್ಲ, JDS ಹೋಗೋಕೆ ರೆಡಿ ಆಗಿ ನಿಂತಿರೋ ಟೀಮ್ ಇದೆ, BJPಗೆ ಹೋಗೋಕೆ ರೆಡಿ ಆಗಿರುವಂತ ಟೀಮ್ ಇದೆ. ಆ ಟೀಮ್ ಅವರು ನೀವು ಮಂತ್ರಿ ಪಟ್ಟ ಅಲ್ಲ, ಕಿರೀಟನೇ ತಲೆ ಮೇಲೆ ಇಟ್ಟರು, ಬಂಗಾರದ ಕಿರೀಟವನ್ನೇ ತಲೆ ಮೇಲೆ ಇಟ್ಟರು, ಅವ್ರು ಹೋಗೋರೆ ವಾಪಸ್ಸು. ಅಂಥವ್ರು ಇದ್ದಾರೆ. ಅಂಥವ್ರಿಗೆ ಈಗ ಏನಂತಾರೆ, ಮೊದಲು ಏನು ನಿಗಮ ಮಂಡಳಿ ಕೊಡ್ತೀನಿ ಅಂತೀರಾ, ನಂಗೆ ಬೇಡ, ಇಲ್ಲಪ್ಪ ನಿನ್ನ ಮಂತ್ರಿ ಮಾಡ್ತೀನಿ, ತಗೋ ಮಂತ್ರಿ ತಗೋ. ಏನು ಮಂತ್ರಿ ಕೊಟ್ಟರೆ ಆಗೋಯ್ತಾ, ಯಾವ ಖಾತೆ ಕೊಡ್ತೀರಿ? ಈ ಖಾತೆ ಕೊಡ್ದೆ, ಇಲ್ಲ ದೊಡ್ಡ ಖಾತೆ ಬೇಕು, ಆ ಖಾತೆ ಸಾಲದಿಲ್ಲ, ಇನ್ನೊಂದು ಖಾತೆ ನನಗೆ ಅಡಿಷನಲ್ ಆಗಿ ಕೊಡಬೇಕು. ಇವನ್ ಅಲ್ಲೂ ನಿಗಮ ಮಂಡಳಿಯಲ್ಲೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್. ಬೇಕಂದ್ರೆ ಇವ್ರಿಗೆ ಏನ್ ಬೇಕು, ಹಟ್ಟಿ ಚಿನ್ನದ ಗಣಿನೇ ಬೇಕು. ಹಿಂಗಿರುತ್ತೆ ಪಾಟೀಲ್. ಅಂದ್ರೆ 2 ತರ ಇರುತ್ತೆ, ಒಂದು ಹೋಗೋಕ್ ರೆಡಿ ಆಗಿರೋರು, ಇನ್ನೊಂದು ಇಲ್ಲೇ ಇರೋರು. ಸೊ ಅವರವರ ಆಧಾರಿತವಾಗಿ ಬೇಡಿಕೆಗಳು, ರಾಜಕಾರಣದ ಚೌಕಾಸಿ ಅಂತೀವಲ್ಲ, ಆ ಚೌಕಾಸಿಯ ಸಮಯ ಈಗ ನಡೀತಾ ಇದೆ ಪಾಟೀಲ್. ನೋಡೋಣ ಹಾಗಿದ್ರೆ ಏನಾಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ವೀರೇಂದ್ರ. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.